ನನ್ನ ಹೆಸರು ಅಕ್ಬರ್ ಅಂತೇಳಿ, ಕೊಪ್ಪಳ ಜಿಲ್ಲಾ, ಕೊಪ್ಪಳ ತಾಲೂಕು, ನಮ್ಮೂರು ಹಲವಂಡಿ. ನನಗೆ ಸರ್ಪ ಸುತ್ತು ಅಂದರೆ ಸರ್ಪುಣ್ಣು ಸಿಕ್ಕಾಪಟ್ಟೆ ಉರಿ ಉರಿ ಹಿಂಸೆ ಆಗ್ತಾಯಿತ್ತು. ಅರ್ಪಿಸ್, ಇಂಗ್ಲೀಷ್ನಲ್ಲಿ ಅರ್ಪಿಸ್ ಅಂತಾರೆ ಆ ಕಾಯಿಲೆಗೆ. ಆ ಕಾಯಿಲೆಗೆ ನಾನು ತುತ್ತಾಗಿದ್ದೆ. ಎಲ್ಲಿ ಬೇಕಲ್ಲೇ ತೋರಿಸ್ಕೊಂಡೆ, ಅದು ಇದು ಬರೆಯೋದು ಅದು ಇದು ಎಲ್ಲ ಮಾಡಿಸ್ಕೊಂಡೆ. ಸ್ವಲ್ಪ ಜಲ್ದಿ ಆರಾಮಾಗಲಿಲ್ಲ. ಏನು ಮಾಡಿದರೂ ಆ ವಾಸಿಯೇ ಆಗ್ತಾಯಿರಲಿಲ್ಲ. ಸಿಕ್ಕಾಪಟ್ಟೆ ಹಿಂಸೆ ಹಾಕ್ಕೊಂತ ಹೋಗ್ತಾಯಿತ್ತು. ಡಾಕ್ಟರ್ ಕೆ ವಿ ಮಹಾದೇವ್ ಅಂತ ಇದ್ದರು ಸರು. ಅವ್ರಿಗೆ ಸ್ವಲ್ಪ ಕಾಂಟ್ಯಾಕ್ಟ್ ಇದ್ದೆ. ಬಟ್ ಆದರೆ ನನಗೆ ಅಷ್ಟೊಂದು ಇದು ಇಷ್ಟು ಚಿಕ್ಕದಾಗ ಜಲ್ದಿ ವಾಸಿ ಆಗುತ್ತೆ ಅಂದ್ಕೊಂಡು ಸ್ವಲ್ಪ ನೆಗ್ಲೆಕ್ಟ್ ಮಾಡ್ತಾಯಿದ್ದೆ. ಅದು ಜಲ್ದಿ ಹೋಗಲೇ ಇಲ್ಲ. ಡಾಕ್ಟರ್ ಕೆ ವಿ ಮಹಾದೇವ್ ಅಂತ ಇದ್ದಾರಲ್ಲ, ಡಾಕ್ಟರ್ ಕೆ ವಿ ಮಹಾದೇವ್, ಅವ್ರ ಮೊಬೈಲ್ ನಂಬರು 9945123126. ಇವ್ರಿಗೆ ಫೋನ್ ಮಾಡಿದೆ. ಸರ್ ಈ ಥರ ನನಗೆ ಸರ್ಪದೋಷ ಆಗಿದೆ ಸರ್, ಸರ್ಪ ಹುಣ್ಣಾಗಿದೆ ಅಂತ ಹೇಳ್ಬಿಟ್ಟು ಎಲ್ಲ ಅವು ಮೈಯಲ್ಲೆಲ್ಲ ಏನೇನಾಗಿತ್ತು ಎಲ್ಲ ವಿಡಿಯೋ ಮಾಡಿ ಕೊಟ್ಟಿದ್ದೆ ಅವ್ರಿಗೆ. ಅದನ್ನು ನೋಡಿಬಿಟ್ಟು ಅವರು ಮೆಡಿಸನ್ ಕೊಟ್ಟರು. ಅದಕ್ಕೆ ಹಚ್ಲಿಕ್ಕೆ ಆಯಿಲು ಅದೆಲ್ಲ ಕೊಟ್ಟರು. ಸಿಕ್ಕಾಪಟ್ಟೆ ಉರಿ ಹಿಂಸೆ ಆಗ್ತಾಯಿತ್ತು. ಹೆಂಗಪ್ಪ ಹೆಂಗೆ ಮಾಡೋದು ಅಂದ್ಕೊಂಡಿದ್ದೆ. ಜಲ್ದಿ ವಾಸಿ ಆಗುತ್ತೋ ಇಲ್ಲ ಅಂದ್ಕೊಂಡಿದ್ದೆ. ಸಿಕ್ಕಾಪಟ್ಟೆ ಅಂದರೆ ಹಿಂಸೆ, ಅಂಗಿ ಶರ್ಟ್ ಹಾಕ್ಕೊಳ್ಳೋಕೆ ಬರ್ತಿರಲಿಲ್ಲ. ಸಿಕ್ಕಾಪಟ್ಟೆ ಉರಿ ಹಿಂಸೆ, ಸಿಕ್ಕಾಪಟ್ಟೆ ಹಿಂಸೆ ಅಂದರೆ ಸಿಕ್ಕಾಪಟ್ಟೆ ಹಿಂಸೆ. ಅದಕ್ಕೆಲ್ಲ ಏನೋ ಇನ್ನೂ ಪಥ್ಯ ಗಿತ್ಯ ಅದೆಲ್ಲ ಮಾಡಬೇಕಿತ್ತು ಅಂತ ಹೇಳಿದರು. ನನಗೂ ಗೊತ್ತಿರಲಿಲ್ಲ. ಮಾಮೂಲಿಯಾಗಿ ಅದು ಇದು ತತ್ತೆ, ಮೀನು, ಚಿಕನ್ನು ಅದು ಇದು ಅಂತೇಳಿ ನಾವು ಮುಸಲ್ಮಾನಲ್ಲ, ಏನು ಬೇಕು ಅದನ್ನೆಲ್ಲ ತಿಂತಾ ಇರ್ತಿದ್ದೆ. ಅದು ಪಥ್ಯ ಅಂದರೆ ಗೊತ್ತಿರಲಿಲ್ಲ. ಸರ್ ಕಾಂಟ್ಯಾಕ್ಟ್ ಮಾಡಿದೆ, ಹೇಳಿದರು ಈ ಥರ ಎಲ್ಲ ಪಥ್ಯ ಇದೆ, ಅದಕ್ಕೆ ಪಥ್ಯ ಮಾಡಬೇಕು, ಈ ಥರ ಮೆಡಿಸನ್ ತೊಗೋಬೇಕು ಅಂತ ಹೇಳ್ಬಿಟ್ಟು ಎಲ್ಲ ಹೇಳಿದರು. ಅವ್ರು ಹೇಳಿದ ಪ್ರಕಾರ ನಾನು ಎಲ್ಲ ಮೆಡಿಸನ್ ತೊಗೊತ ಅದು ಎಲ್ಲ ಆಯಿಲು ಗೀಲು ಎಲ್ಲ ಹಚ್ಕೊತ ಹೋದೆ. ಇವಾಗೆಲ್ಲ ಸಂಪೂರ್ಣ ಒಂದು ಸ್ವಲ್ಪನೂ ಕೂಡ ಇಲ್ಲ, ಒಂದು ಚಿಕ್ಕ ಗಾಯ ಕೂಡ ಇಲ್ಲ. ನಾನು ತೋರಿಸ್ತಾ ಇದ್ದೀನಿ, ಏನೂ ಇಲ್ಲ, ಎಲ್ಲ ಒಣಗೋಗ್ಬಿಟ್ಟಿದೆ, ಏನಿಲ್ಲ. ಇಲ್ಲಿತ್ತು ಮತ್ತು ಇಲ್ಲಿತ್ತು, ಇಲ್ಲೆಲ್ಲ ಬಂದಿತ್ತು, ಮತ್ತು ಇಲ್ಲಿ ಕೂಡ ಬಂದಿತ್ತು. ಎಲ್ಲದೂ ಸಂಪೂರ್ಣವಾಗಿ ವಾಸಿಯಾಗಿದೆ. ಡಾಕ್ಟರ್ ಕೆ ವಿ ಮಹಾದೇವ್ ಸರ್, ನಿಮಗೆ ತುಂಬ ಹೃದಯದಿಂದ ನನ್ನ ಕಡೆಯಿಂದ ತುಂಬ ಧನ್ಯವಾದಗಳು ಸರ್. ಯಾಕಂದರೆ ಶೆಲ್ಟಲ್ಲ, ನಿದ್ದೆ ಕೂಡ ಮಾಡ್ತಾ ಇರಲಿಲ್ಲ ನಾನು. ಅಷ್ಟೊಂದು ಸಿಕ್ಕಾಪಟ್ಟೆ ಹಿಂಸೆ ಆಗ್ತಾಯಿತ್ತು. ನಮಗೆ ಒಳ್ಳೆ ಮೆಡಿಸನ್ ಕೊಟ್ಟಿರಿ. ಸರ್ಪದೋಷ, ಸರ್ಪ ಹುಣ್ಣು ಇದರಿಂದ ನಾನು ಮುಕ್ತಿ ಹೊಂದಿದೆ. ಅದು ಇನ್ನೂ ಎಷ್ಟು ದಿನ ಇನ್ನೂ ಪಥ್ಯ ಮಾಡಬೇಕು ಗೊತ್ತಿಲ್ಲ. ಇನ್ನು ಅವರು ಹೇಳಿದ ಮೇಲೆ ನಾನು ಪಥ್ಯದಲ್ಲೇ ಇದ್ದಿದ್ದೀನಿ. ಇದು ಒಣಗಿಬಿಟ್ಟಾರೆ, ಈಗ 2 ದಿನ ಆಯಿತು. ಇವಾಗ ಸಂಪೂರ್ಣವಾಗಿ ವಾಸಿಯಾಗಿದೆ ಸರ್. ಇದು ನನಗಂತೂ ವಾಸಿಯಾಗಿದೆ ಅನಿಸಿದೆ ಸರ್. ಇದೇ ಥರ ಎಲ್ರಿಗೂ ಒಳ್ಳೆ ಮೆಡಿಸನ್ ಕೊಟ್ಟು ವಾಸಿ ಮಾಡಿಸಿ ಸರ್. ನಿಮಗೆ ತುಂಬ ನಮ್ಮ ಕಡೆಯಿಂದ ತುಂಬ ಧನ್ಯವಾದಗಳು ಸರ್.